ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಚೌಕಿದಾರ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಚೌಕಿದಾರ್ ಇವತ್ತು ಈ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಿದೆ. ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಈ ಸಿನಿಮಾಗೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಸಂತೋಷ್ ಮುಖ್ಯ ಚಿತ್ರಮಂದಿರ. ಈ ಚಿತ್ರಮಂದಿರಕ್ಕೆ ಇಡೀ ಚಿತ್ರತಂಡವೇ ಆಗಮಿಸಿತ್ತು. ಸಂತೋಷ್ ಚಿತ್ರಮಂದಿರದ ಪ್ರಾಜೆಕ್ಟರ್ ರೂಮಿಗೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ಹಾಗೆ ಅದಾದ ಬಳಿಕ ಪ್ರೇಕ್ಷಕರೊಂದಿಗೆ ಸಿನಿಮಾವನ್ನು ವೀಕ್ಷಣೆ ಮಾಡಿದರು. ಚಿತ್ರದ ನಟ ಪೃಥ್ವಿ ಅಂಬರ್, ಹಾಗೆ ನಾಯಕ ನಟಿ ಧನ್ಯ, ಹಾಗೆ ಅವರ ಫ್ಯಾಮಿಲಿಯವರು ಕೂಡ ಇದ್ದರು. ಧನ್ಯ ರಾಮ್ಕುಮಾರ್ ಹಾಗೆ ಅವರ ಫ್ಯಾಮಿಲಿಯವರು. ಹೀಗಿರಬೇಕಾದ್ರೆ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆ ಎಲ್ಲ ವ್ಯಕ್ತವಾಯಿತು. ಚಿತ್ರತಂಡ ಎಲ್ಲ ಬಂತು, ನಿಜ. ಮಿಕ್ಕುಳಿದ ಚಿತ್ರಮಂದಿರದ ಕತೆ ಏನು? ಮಾಗಡಿ ರಸ್ತೆಯ ವೀರ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಕೇಳಿದ್ರೆ, ವೀರ ಚಿತ್ರಮಂದಿರಕ್ಕೆ ಈ ಸಿನಿಮಾದ ಲೈಸೆನ್ಸ್ ಬಂದಿಲ್ಲ. 10 ಮಾತಿಗೆ ಪ್ರದರ್ಶನ ಇತ್ತು, ಪ್ರದರ್ಶನ ಆರಂಭವಾಗಿಲ್ಲ. ಕಾರಣ ಏನು ಅಂತ ಕೇಳಿದರೆ, ಸಿನಿಮಾದ ಲೈಸೆನ್ಸ್ ಬಂದಿಲ್ಲ ಅನ್ನೋ ಉತ್ತರ. ಇದಕ್ಕೆ ಹೊಣೆ ಯಾರು? ಪ್ರೇಕ್ಷಕರು ಜಮಾಯಿಸಿದ್ರು ಈ ಸಿನಿಮಾವನ್ನು ನಾವು ಫಸ್ಟ್ ಶೋನಲ್ಲಿ ವೀಕ್ಷಣೆ ಮಾಡಬೇಕು ಅಂತ. ಸಿನಿಮಾ ಪ್ರದರ್ಶನ ಆಗಿಲ್ವಲ್ಲ. ಇಲ್ಲಿ ಬಂದಂಥ ಪ್ರೇಕ್ಷಕರು ಯಾರು ಕೂಡ ಫ್ರೀ ಟಿಕೆಟ್ನಲ್ಲಿ ಬಂದವರಲ್ಲ, ದುಡ್ಡು ಕೊಟ್ಟು ಬಂದವರು. ಇತ್ತೀಚೆಗೆ ಸಿನಿಮಾ ನಡೀಬೇಕು ಅಂತ ಫ್ರೀ ಟಿಕೆಟನ್ನು ಕೊಟ್ಟು ಸಿನಿಮಾವನ್ನು ನಡೆಸುವವರು ಇದ್ದಾರೆ. ಇದನ್ನೇ ತೋರಿಸಿ ಪ್ರೇಕ್ಷಕರು ಕಿಕ್ಕಿಳಿದ ಜನಸಂದಣಿಯೊಂದಿಗೆ ಅಂತೇಳಿ ಪ್ರಮೋಷನ್ ಮಾಡುವವರು ಇದ್ದಾರೆ. ಆದರೆ ಇಲ್ಲಿ ಸೇರಿದಂಥ ಪ್ರೇಕ್ಷಕರು ಆ ಥರ ಅಲ್ಲ. ಇಲ್ಲಿ ಸೇರಿದಂಥ ಪ್ರೇಕ್ಷಕರು ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಬಂದವರು. ಆದರೂ ಕೂಡ ಅವರಿಗೆ ಇನ್ ಟೈಮಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಆಗಿಲ್ಲ. ಆ ಬಳಿಕ ಸಿನಿಮಾದ ಪ್ರದರ್ಶನ ಆಯ್ತಂತೆ. ಆದರೆ ಇನ್ ಟೈಮ್ ಆಯಿತಾ? ಅಲ್ಲಿ ಬಂದವರು ಎಷ್ಟು ಮಂದಿ ಮನೆಗೆ ವಾಪಸ್ ಹೋದರು ಗೊತ್ತಿಲ್ಲ. ಒಂದಿಷ್ಟು ಮಂದಿ ಮನೆಗೆ ಹೋಗಿರ್ಬೋದು, ಮತ್ತೊಂದಿಷ್ಟು ಮಂದಿ ಹೋಗದೇ ಇರ್ಬೋದು. ಪ್ರದರ್ಶನ ಆಯಿತು, ಆದರೆ ಇನ್ ಟೈಮಿಗೆ ಆಗಿಲ್ಲ. ಇದಕ್ಕೆ ಹೊಣೆ ಯಾರು? ಬೇರೆ ಚಿತ್ರಮಂದಿರದಲ್ಲಿ ಇನ್ನೂ ಲೈಸೆನ್ಸ್ ಬಂದಿಲ್ಲ. ಚೌಕಿದಾರ್ ಚಿತ್ರದ್ದು KDM ಭಾರತೆ ಹೊರಗಡೆ ಪ್ರೇಕ್ಷಕರು ವೇಟಿಂಗ್. ಬುಕ್ ಮೈ ಶೋನಲ್ಲಿ ಬುಕ್ ಮಾಡಿದವರಿಗೆ ಬುಕ್ ಮೈ ಶೋ ಜವಾಬ್ದಾರಿ. ಚಿತ್ರತಂಡದವರು ಈ KDM ವಿಷಯಗಳಲ್ಲಿ ಸ್ವಲ್ಪ ಕೇರ್ ತೆಗೆದುಕೊಳ್ಳಬೇಕು. ಇತ್ತೀಚೆಗೆ ಲ್ಯಾಂಡ್ಲಾರ್ಡ್ ಸೇರಿದಂತೆ ಸುಮಾರಷ್ಟು ಸಿನಿಮಾಗಳಿಗೆ ಇದೇ ಆಗಿತ್ತು, ಕಾಯೋಣ. ಹೀಗಂತ ನಿರ್ದೇಶಕರಾದಂಥ ರವೀಂದ್ರ ವೇಂಶಿಯವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ಕೊಂಡಿದ್ದಾರೆ. ಹಿಂದೆಲ್ಲ ಈ ರೀತಿ ಆಗ್ತಿತ್ತು. ಮಾರ್ನಿಂಗ್ ಶೋ ಎಲ್ಲ ಸಿನಿಮಾನೇ ಇಡ್ತಿರಲಿಲ್ಲ, ಪ್ರೇಕ್ಷಕರಿದ್ದರೂ ಕೂಡ. ಕಾರಣ, ರೀಲ್ ಬರ್ತಾ ಇರಲಿಲ್ಲ. ಇವಾಗ ರೀಲ್ ಅಲ್ಲ, ಸ್ಯಾಟಲೈಟು. ಆದರೂ ಕೂಡ ಸಿನಿಮಾ ಲೈಸೆನ್ಸ್ ವಿಚಾರವಾಗಿ ಪ್ರದರ್ಶನ ಆಗಿಲ್ಲ ಅಂತ ಹೇಳಿದರೆ ಇದಕ್ಕೆ ಹೊಣೆ ಯಾರು? ಲೈಸೆನ್ಸ್ ಕೊಡುವವರ ಅಥವಾ ಚಿತ್ರಮಂದಿರದವರ ಅಥವಾ ಚಿತ್ರತಂಡನ? ಒಟ್ಟಾರೆಯಾಗಿ ಪ್ರೇಕ್ಷಕರಿಗೆ ಸಿನಿಮಾ ಇಲ್ಲ ಅಷ್ಟೇ. ನನ್ನ ಪ್ರಕಾರ ಇದರ ಜವಾಬ್ದಾರಿಯನ್ನು ಹೊರಬೇಕಾಗಿರೋರು ಚಿತ್ರತಂಡವೇ ಅಥವಾ ಹಂಚಿಕೆದಾರರು. ಪ್ರೇಕ್ಷಕರು ಬರಲ್ಲ ಅಂತ ಹೇಳ್ತಾರೆ. ಪ್ರೇಕ್ಷಕರೊಂದು ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಬಂದರೆ ಲೈಸೆನ್ಸ್ ಇನ್ನೂ ಬಂದಿಲ್ಲ ಅಂತೇಳಿ ಪ್ರದರ್ಶನ ಕ್ಯಾನ್ಸಲ್ ಆಗುತ್ತಂತಾದರೆ, ಪುಣ್ಯಕ್ಕೆ ವೀರೇಶ್ನಲ್ಲಿ ಶೋ ಕ್ಯಾನ್ಸಲ್ ಆಗಿಲ್ಲ, ಲೇಟಾಗಿ ಪ್ರದರ್ಶನ ಆಯಿತು. ಆದರೆ ಮಿಕ್ಕುಳಿದ ಸಿನಿಮಾಗಳ ಪರಿಸ್ಥಿತಿ ಇದು ಮೊದಲಲ್ವಲ್ಲ. ಅನೇಕ ಸಿನಿಮಾಗಳಿಗೆ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಎದುರಾಗಿದೆ. ಆ ಸಂದರ್ಭದಲ್ಲಿ ಅವ್ರು ಏನು ಮಾಡಿಲ್ಲ, ಶೋ ಕ್ಯಾನ್ಸಲ್ಲೇ. ಅದೆಷ್ಟೋ ಸಿನಿಮಾಗಳು ಈ KDM ಬರೋದಂದರೆ, ಸಿನಿಮಾ ಡೌನ್ಲೋಡ್ ಆದ ಬಳಿಕ ಒಂದು ಕೋಡ್ ಬರುತ್ತೆ, ಆ ಕೋಡನ್ನು ಹಾಕಬೇಕು. ಆ ಕೋಡ್ ಬಾರದೆ ಸಿನಿಮಾವನ್ನು ಪ್ರದರ್ಶನ ಮಾಡುವಾಗಿಲ್ಲ ಅಂತಲ್ಲ, ಪ್ರದರ್ಶನ ಆಗಲ್ಲ. ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಕೋಡ್ ಕೊಟ್ಟಿಲ್ಲ ಅಂತ ಪಾಸ್ವರ್ಡ್ ಹಾಕೋದು ಹೇಗೆ? ಪಾಸ್ವರ್ಡ್ ಹಾಕಿದ್ರೆ ಸಿನಿಮಾ ಬರಲ್ಲ. ಈ ಸಿನಿಮಾ ಬಾರದ ಕಾರಣ ಅದೆಷ್ಟೋ ಪ್ರದರ್ಶನಗಳು ಕ್ಯಾನ್ಸಲ್ ಆಗಿವೆ. ಇವತ್ತು ವೀರ ಚಿತ್ರಮಂದಿರದಲ್ಲಿ ಇದೇ ಸಮಸ್ಯೆ ಎದುರಾಗಿರೋದು. ಆದರೆ ತಡವಾಗಿ ಪ್ರದರ್ಶನ ಆಯಿತು. ಒಂದಿಷ್ಟು ಈ ಹಿಂದಿನ ಸಿನಿಮಾಗಳು ಶೋ ಕ್ಯಾನ್ಸಲ್ ಆಗಿವೆ. ಅದಕ್ಕೆ ಹೊಣೆ ಯಾರು? ಮತ್ತೆ ಪ್ರೇಕ್ಷಕರು ಬರಲ್ಲ ಅಂತೇಳಿ ಬಾಯಿ ಬಿಡ್ಕೊಂಡ್ರೆ ಆಯಿತು. ಪ್ರೇಕ್ಷಕರು ಬಂದರೂ ಕೂಡ ಸಿನಿಮಾ ಪ್ರದರ್ಶನ ಆಗಿಲ್ಲ ಅಂತಾದರೆ ಮತ್ತೊಮ್ಮೆ ಆ ಪ್ರೇಕ್ಷಕ ಅದೇ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತಾನ? ಇಲ್ವಲ್ಲ. ನಾನಿಲ್ಲಿ ಹೇಳ್ತಾ ಇರೋದು ಕೇವಲ ವೀರ ಚಿತ್ರಮಂದಿರ ಒಂದರ ಕಥೆ ಅಲ್ಲ.
ಬಹುತೇಕ ಎಲ್ಲ ಚಿತ್ರಮಂದಿರಗಳಲ್ಲೂ ಈ ಒಂದು ಘಟನೆ ನಡೆದಿದೆ. ಇತ್ತೀಚೆಗೆ ತುಳು ಸಿನಿಮಾ ಒಂದು ರಾಜಧಾನಿ ಬೆಂಗಳೂರಿನಲ್ಲಿ ರಿಲೀಸ್ ಆಗಿತ್ತು. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲೂ ಕೂಡ ಪ್ರದರ್ಶನ. ಆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಕ್ಕೆ ರಾತ್ರಿ ಹೊತ್ತು ಫೋನ್ ಮಾಡಿ ಇವತ್ತು ಪ್ರದರ್ಶನ ಇದೆಯಾ ಇಲ್ವ ಅಂತ ಕೇಳಿದರೆ ಇನ್ನೂ ಕೂಡ KDM ಬಂದಿಲ್ಲ ಅಂತ ಉತ್ತರ ಕೊಟ್ಟರು. ಹಾಗಾಗಿ ಇದು ವೀರೇಶ್ ಚಿತ್ರಮಂದಿರ ಒಂದರ ಕಥೆ ಅಲ್ಲ, ಸ್ವತಃ ನನಗೂ ಕೂಡ ಈ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ ಬಳಿಕ ಆ ಸಿನಿಮಾವನ್ನು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಿ ವೀಕ್ಷಣೆ ಮಾಡಬೇಕಾಯಿತು. ಈ ರೀತಿಯಾಗಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಆದರೆ ಮುಂದಿನ ದಿನಗಳಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಕ್ಕೆ ಯಾರ್ದು ಪ್ರೇಕ್ಷಕರು ಹೋಗ್ತಾರಾ? ಎಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ನೋಡಬೇಕಂತ ಪರಿಸ್ಥಿತಿ. ಯಾಕಂತ ಹೇಳಿದರೆ ಇವತ್ತು ಒಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಒಂದೇ ಸಿನಿಮಾ, ಅದೇ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಹಂಗಲ್ವಲ್ಲ, 4-5 ಸಿನಿಮಾ ಇರುತ್ತೆ. ಈ ಸಿನಿಮಾದ ಶೋ ಕ್ಯಾನ್ಸಲ್ ಆದರೆ ಮತ್ತೊಂದು ಸಿನಿಮಾವನ್ನಲ್ಲಿ ವೀಕ್ಷಣೆ ಮಾಡ್ಬೋದು. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಹಂಗಲ್ಲ. ನಾನು ಹೋದಾಗಲೂ ಆಗಿರೋದು ಅದೇ. ಅರ್ಧ ದಾರಿಗೆ ಹೋದೆ, ಇನ್ನೇನು 5 ನಿಮಿಷ ಇತ್ತು ಸಿನಿಮಾ ಪ್ರದರ್ಶನ ಆರಂಭವಾಗಿರ್ಬೋದು ಅಂತ ಅವರಿಗೆ ಅಲ್ಲಿ ಫೋನ್ ಮಾಡಿದರೆ ಇನ್ನೂ ಕೂಡ ಪಾಸ್ವರ್ಡ್ ಬಂದಿಲ್ಲ ಅಂತ ಉತ್ತರ, KDM ಬಂದಿಲ್ಲ ಅಂತ. ಅದೇ ಪಾಸ್ವರ್ಡು. ಪ್ರದರ್ಶನ ಇದೆಯೋ ಇಲ್ವೋ ಅಂತ ಕೇಳಿದರೆ ಗೊತ್ತಿಲ್ಲ, ಒಂದು ಅರ್ಧ ಗಂಟೆ ಆಗ್ಬೋದು, ಯಾವುದಕ್ಕೂ ಈಗ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲೇ 10:15 ಅಂತ ಆದರೆ ಸಿನಿಮಾ ಒಂದು ವೇಳೆ ಕ್ಯಾನ್ಸಲ್ ಆದರೆ ಸೀದಾ ಮನೆಗೇ ಬರಬೇಕು. ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಕ್ಕಪಕ್ಕದಲ್ಲಿ ಯಾವ ಚಿತ್ರಮಂದಿರ ಇಲ್ಲ. ಇನ್ನೊಂದು ಸಿನಿಮಾವನ್ನು ವೀಕ್ಷಣೆ ಮಾಡಬೇಕಾದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಹೀಗಾಗಿ ಅನಿವಾರ್ಯವಾಗಿ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಕ್ಕೆ ಹೋಗಬೇಕಾದಂಥ ಪ್ರಸಂಗ. ಅದವತ್ತಲ್ಲಿ ರಾತ್ರಿಯ ಪ್ರದರ್ಶನ ಇದ್ದಿದ್ದು ತುಳು ವರ್ಷನ್ನ ಆ ಒಂದು ಸಿನಿಮಾ ಹೆಸರು ಹೇಳ್ಬಿಡ್ತೀನಿ, ಜೈ ಸಿನಿಮಾ. ಚಿತ್ರಮಂದಿರ ಯಲಹಂಕದ ಪ್ರಕಾಶ. ರಾತ್ರಿ 9:45ಕ್ಕೆ ಪ್ರದರ್ಶನ, ತುಳು ವರ್ಷನ್ ಇದು. ಅದು ಕೋಡ್ ಬಂದಿಲ್ಲ ಅಂತೇಳಿ ಪ್ರದರ್ಶನ ಆಗಿಲ್ಲ. ಮರುದಿನದಿಂದ ಅಲ್ಲಿ ಕನ್ನಡ ವರ್ಷನ್ನ ಜೈ ಸಿನಿಮಾನೇ ಪ್ರದರ್ಶನ ಆಗಿದ್ದು, ತುಳು ಕ್ಯಾನ್ಸಲ್ ಆಯಿತು. ಇದು ನನಗೆ ಆದಂಥ ಅನುಭವ. ಇದೇ ರೀತಿಯಾದಂತಹ ಅನುಭವ ಅದೆಷ್ಟೋ ಮಂದಿಗೆ ಅದೆಷ್ಟೋ ಸಿನಿಮಾಗಳಲ್ಲಿ ಆಗಿವೆ. ಇದೀಗ ವೀರೇಶ್ ಚಿತ್ರಮಂದಿರದಲ್ಲಿ ಚೌಕಿದಾರ್ ಸಿನಿಮಾಗೆ ಅದು ಮೊದಲ ಪ್ರದರ್ಶನದಲ್ಲಿ ಆಗಿರೋದು. ಪುಣ್ಯಕ್ಕೆ ಆ ಬಳಿಕ ಕೋಡೆಲ್ಲ ಬಂತೇನೋ, ಒಟ್ಟರೆ ಸಿನಿಮಾದ ಪ್ರದರ್ಶನ ಆಗಿದೆಯಂತೆ, ಪ್ರದರ್ಶನ ನಿಂತಿಲ್ಲ. ಈ ರೀತಿಯಾದಂಥ ಪ್ರಸಂಗ ಅನೇಕ ಸಿನಿಮಾಗಳಿಗಾಗಿದೆ, ಅನೇಕ ಪ್ರೇಕ್ಷಕರಿಗೆ ಕೂಡ ಆಗಿದೆ. ಇದನ್ನು ಚಿತ್ರ ತಂಡದವರೇ ಅಥವಾ ಹಂಚಿಕೆದಾರರು ಸರಿಪಡಿಸಬೇಕು. ಇನ್ ಟೈಮಿಗೆ ಸಿನಿಮಾ ಪ್ರದರ್ಶನ ಆಗುವಂತೆ ಮಾಡಬೇಕು. ಒಂದು ವೇಳೆ ಅದು ಆಗಿಲ್ಲ ಅಂತಾದರೆ ಸಮಯ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಬೇಕು. ಪ್ರೇಕ್ಷಕರಲ್ಲಿ ನೇರವಾಗಿ ನಮಗೆ ಕೋಡ್ ಬಂದಿಲ್ಲ, ಹಂಗಾಗಿದೆ ಹಿಂಗಾಗಿದೆ ಅಂತ ಹೋಗಬಾರ್ದು. ಅದು ಬದಲಾಗಿ ಸಮಯ ಬದಲಾವಣೆ ಆಗಿದೆ. 11 ಗಂಟೆ ಪ್ರದರ್ಶನದಲ್ಲಿ ಮುಗೀತಲ್ವಾ, ಜನಗಳಿಗೆ ನೆಗೆಟಿವಿಟಿ ಹೋಗಲ್ಲ. ಇರಲಿ, ಅದೇನೋ ಆಗೋಯ್ತು, ಸ್ವಲ್ಪ ಚಿತ್ರತಂಡದವರೇ ಅಸಡ್ಡೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಜೊತೆಗೆ ಒಂದಿಷ್ಟು ಚಿತ್ರಮಂದಿರದವರು ಕೂಡ, ಅದು ಎಲ್ಲರಲ್ಲ, ಒಂದಿಷ್ಟು ಚಿತ್ರಮಂದಿರದವರು ಕೂಡ ಪ್ರೇಕ್ಷಕರನ್ನು ಒಂಥರ ಕೆಟ್ಟದಾಗಿ ನಡೆಸ್ಕೋತಾರೆ. ಏನೋ ಇವರು ಫ್ರೀಯಾಗಿ ಕೊಡ್ತಾರೆ ಅನ್ನುವ ಮಟ್ಟಕ್ಕೆ ಒಂಥರ ಸ್ವಲ್ಪ ದಿಮಾಕಿನಲ್ಲಿ ಕೂಡ ಮಾತನಾಡ್ತಾರೆ. ಹೀಗಾಗಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಹೋಗೋದಿಲ್ಲ. ಅತ್ಯುತ್ತಮವಾದಂತಹ ನಿರ್ವಹಣೆ, ಅತ್ಯುತ್ತಮವಾಗಿ ಪ್ರೇಕ್ಷಕರಲ್ಲಿ ನಡೆದುಕೊಂಡ್ರೆ ಪ್ರೇಕ್ಷಕರಿಗೆ ಕೂಡ ಇದು ನಮ್ಮ ಚಿತ್ರಮಂದಿರ ಅನ್ನುವ ಫೀಲ್ ಇರುತ್ತೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದ ಬಗ್ಗೆ. ಅದು ಆಗ್ತಾ ಇಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಿಂದ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಚೌಕಿದಾರ್ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.